ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ತಂದಿದ್ದೀನಿ. ಅದು ಏನು ಅಂದರೆ, ನಾವು ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಕೆಲವೊಂದು ಥಿಂಗ್ಸ್ನ ಮನೆಯಲ್ಲಿ ಅಂದರೆ ಪೂಜಾ ಮಂದಿರದಲ್ಲಿ ಅಥವಾ ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಾವು ಕ್ಯಾರಿ ಮಾಡೋ ಒಂದು ಬ್ಯಾಗ್ ಸಮೇತ ಇದನ್ನು ಕ್ಯಾರಿ ಮಾಡಬಹುದು. ಸುಮಾರು ವಸ್ತುಗಳನ್ನ ನಾನು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಅದರಲ್ಲಿ ಇನ್ನೂ ನಮಗೆ ಶಾಸ್ತ್ರಬದ್ಧವಾಗಿ ಒಳ್ಳೆಯ ರಿಸಲ್ಟ್ ಕೊಡಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇಲ್ಲಿ ಹೇಳ್ತಿದ್ದೀನಿ. ಸೊ ಅದು ಏನು ಅನ್ನೋದು ಹೇಳ್ತೀನಿ, ಕೊನೆವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. 4 ಜನಕ್ಕೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಏನು ಅಂದರೆ ಹತ ಜೋಡಿ ಅಂತ, ಹತ ಜೋಡಿ ಅಂತಾರೆ. ಅದು ಕೈಗಳು ಹಿಂಗೆ ಫೋಲ್ಡ್ ಮಾಡ್ದಂಗಿರುತ್ತೆ, ಕೈಗಳು 2 ಜೋಡಿ ಮಾಡ್ದಂಗಿರುತ್ತೆ. ಈಗಾಗಲೇ ನಾನು ಇದ್ರ ಬಗ್ಗೆನೂ ಪರಿಚಯ ಮಾಡಿಕೊಟ್ಟಿದ್ದೀನಿ, ಒಂದು ವಿಡಿಯೋನಲ್ಲಿ ಇದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀನಿ ನಾನು. ಆದರೆ ಇದನ್ನು ಯಾವ ರೀತಿ ಇಟ್ಕೋಬೇಕು ಅಂದರೆ ಮನೆಯಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ ಒಂದೆರಡು ಮಾತಲ್ಲಿ. ಅದು ಪ್ಯೂರಾಗಿ ಒಂದು ಗಿಡದ ಬೇರಿದು. ಕೆಲವರು ಅಪೋಹ ಹೊಂದಿದ್ದಾರೆ, ಅಂದರೆ ಇದು ಒಂದು ಪ್ರಾಣಿ ಪಾರ್ಟ್ ಅಂತ ಅಂದ್ಕೊಂಡಿದ್ದಾರೆ. ಐ ಮೀನ್ ಅದರ ಒಂದು ಶರೀರಕ್ಕೆ ಸಂಬಂಧಪಟ್ಟ ಒಂದು ಅವಯವ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಹತ ಜೋಡಿ ಅನ್ನೋದು. ಅಲ್ಲ, ಇದು ಪ್ಯೂರ್ ಬೇರಾಗಿರುತ್ತೆ. ಅಂದರೆ ಒಂದು ಗಿಡದ ಬೇರು ಈ ಒಂದು ಹತ ಜೋಡಿ ಅನ್ನೋದು. ಇದನ್ನು ಎಸ್ಪೆಷಲಿ ಒಂದು ವಶೀಕರಣಕ್ಕೆ, ಮಾಟ ಮಂತ್ರ ಇಂಥದಕ್ಕೂ ಸಹ ಹೆಚ್ಚು ಯೂಸ್ ಮಾಡ್ತಾರೆ. ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಈ ಹತ ಜೋಡಿನ ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಪ್ರಯೋಜನಗಳು ಪಡಿಬಹುದು ಅಂದರೆ ಸೋರ್ಸಸ್ ವೈಸ್, ಅಂದರೆ ಮನಿನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ವೆಲ್ತ್ ಡೆವಲಪ್ಗೋಸ್ಕರ ಈ ಹತ ಜೋಡಿನ ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ನಮಗೆ ಬೆನಿಫಿಟ್ ಕೊಡುತ್ತೆ ಅನ್ನೋದು ಇವತ್ತಿನ ಮಾಹಿತಿ. ಸೊ ಈ ಹತ ಜೋಡಿನ ನಾವು ಮನೆಯಲ್ಲಿ ತಂದು ಇಟ್ಕೋಬೇಕು ಅಂದರೆ ಕ್ಯಾಶುವಲ್ ಆಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಇದು ಕಾಸ್ಟ್ ಆಗಿರುತ್ತೆ, ಯಾಕಂದರೆ ಮಾರ್ಕೆಟಲ್ಲಿ ಹೆಚ್ಚು ಡೂಪ್ಲಿಕೇಟ್ಸ್ ಬರ್ತಾ ಇದೆ, ಎಲ್ರಿಗೂ ಗೊತ್ತಿರೋದೆ. ಸೊ ಪ್ಯೂರಾಗಿ ಇರೋ ಹತ ಜೋಡಿ ಬೇಕು ಅಂದರೆ ಸ್ವಲ್ಪ ವೆಚ್ಚ ಮಾಡಲೇಬೇಕಾಗುತ್ತೆ. ಅದು ಕಾಸ್ಟು ಸ್ವಲ್ಪ ಹೈಲಿನೇ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಅವ್ರ ಕಡೆ ಕನ್ಫರ್ಮ್ ಮಾಡಿಕೊಂಡು ಇದು ಪ್ಯೂರ್ ಹತ ಜೋಡಿನ ಅಂತ ಕನ್ಫರ್ಮ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಈಗ ಪರ್ಚೇಸ್ ಮಾಡ್ಕೊತೀರಾ ಅದ್ರ ಸಮೇತ ಅದನ್ನು ಯಾವ ರೀತಿ ಪೂಜೆ ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಬೇಕು, ಆವಾಗ ನಮಗೆ ವೆಲ್ತ್ ಅನ್ನೋದು ಡೆವಲಪ್ ಆಗುತ್ತೆ ಅನ್ನೋದು ಚರ್ಚೆ. ಸೊ ಈ ಹತ ಜೋಡಿನ ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಿ ಸ್ಟೋರ್ ಮಾಡಬೇಕು ಅಂದರೆ ಬೆಳ್ಳಿ ಒಂದು ಬಾಕ್ಸಲ್ಲೇ ಇಡಬೇಕಾಗುತ್ತೆ. ಒಂದು ಸ್ಕ್ವಯರ್ ಆಗಿರೋ ಒಂದು ಬೆಳ್ಳಿ ಬಾಕ್ಸಲ್ಲಿ ಮಾತ್ರ ಇದನ್ನು ಸ್ಟೋರ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಪ್ಲಾಸ್ಟಿಕ್ ವೈಸ್ ಮತ್ತು ಬೇರೆದ್ರಲ್ಲಿ ಇಡಂಗಿಲ್ಲ. ಇಲ್ಲ ಹಾಗೆ ಪೂಜೆ ಮಾಡಿ ಬೇಕಿದ್ರೂ ಇಡಬಹುದು, ಕೆಳಗಡೆ ಅಂತೂ ಇಡಂಗಿಲ್ಲ. ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ಬೆಳ್ಳಿ ಬಾಕ್ಸಲ್ಲಿ ಇಟ್ಟು ರಿಸಲ್ಟ್ ಪಡಿಬಹುದು. ಇದನ್ನು ಸಿಂಧೂರವನ್ನು ಹಾಕಬೇಕು. ಈ ಒಂದು ಹತ ಜೋಡಿನ ನಾವು ವೆಲ್ತ್ ಕ್ರಿಯೇಷನ್ಗೋಸ್ಕರ ಯೂಸ್ ಮಾಡೋದಕ್ಕೆ ಸಿಂಧೂರ ಬಾಕ್ಸ್ ತುಂಬ ಫುಲ್ ಸಿಂಧೂರ ತುಂಬಿಸ್ಬೇಕು. ಕುಂಕುಮ ಅಲ್ಲ, ಸಿಂಧೂರ ಬೇರೆ, ಕುಂಕುಮ ಬೇರೆ. ಸೊ ಸಿಂಧೂರ ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ, ರೆಡಿಶ್ ಆಗಿ ಆರೆಂಜ್ ಕಲರ್ ಇರುತ್ತೆ. ಪ್ಯೂರ್ ಸಿಂಧೂರದಲ್ಲಿ ಇದನ್ನು ಮುಳುಗಿಸ್ಬೇಕಾಗುತ್ತೆ, ಕವರ್ ಮಾಡಬೇಕಾಗುತ್ತೆ. ಫುಲ್ ಅದು ಕುತ್ಕೊಳ್ಳೋವರೆಗೂ ಸಿಂಧೂರವನ್ನು ಹಾಕ್ಬೋದು ಆ ಡಬ್ಬ ಫುಲ್. ಒಂದು ಈಗ ಗಿಫ್ಟ್ ಬಾಕ್ಸ್ ಬರ್ತಾ ಇರುತ್ತಲ್ಲ ಸ್ಕ್ವಯರ್ ಆಗಿ, ಒಂದು ಚಿಕ್ಕ ಗಿಫ್ಟ್ ಬಾಕ್ಸ್ಗಳು ಅಂಥದ್ರಲ್ಲಿ ಅದು ಸುಮಾರು ಮಟ್ಟಿಗೆ ಈ ಸೈಜ್ ಇರುತ್ತೆ. ಒಂದು 2 ಇಂಚ್ 3 ಇಂಚ್ ಇರುತ್ತೆ ಹತ ಜೋಡಿ ಅನ್ನೋದು. ಸೊ ನಾನು ಅದು ನಿಮಗೆ ಫೋಟೋ ಬೇಕಿದ್ರೂ ಹಾಕ್ತೀನಿ. ಅದನ್ನು ಪರ್ಚೇಸ್ ಮಾಡಿಕೊಂಡು, ಪ್ಲಾಸ್ಟಿಕ್ ಆಗಿರಬಾರ್ದು, ಒರಿಜಿನಲ್ ಪರ್ಚೇಸ್ ಮಾಡ್ಕೊಬೇಕು. ಈ ಥರ ಸಿಂಧೂರದಲ್ಲಿ ಡಿಪ್ ಮಾಡಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗಿದು ವೆಲ್ತನ್ನು ತಂದು ಕೊಡುತ್ತೆ. ಅದರ ಹತ್ರ ನಾವು ಪಾಸಿಟಿವ್ ಆಗಿ ನಮ್ಮ ಒಂದು ವಿಶ್ನ ಹೇಳ್ಕೊಬೇಕು, ಅಫಿರ್ಮೇಷನ್ ಮಾಡ್ಕೊಬೇಕು. ಇದು ಪೂಜಾ ಮಂದಿರದಲ್ಲಿ ಬೇಕಿದ್ರೂ ಇಡಬಹುದು. ಯಾವುದೇ ಒಂದು ಜಂತುವಿನ ಅವಯವ ಅಂತೂ ಅಲ್ಲ ಇದು, ಅದು ಅಪೋಹ ಹೊಂದಿದ್ದಾರೆ. ಸೊ ಹಾಗಾಗಿ ನಾನು ಮತ್ತೆ ಈ ವಿಡಿಯೋ ಮಾಡಬೇಕಾಗ್ತಾಯಿದೆ. ಇದು ಒಂದು ಬೇರು, ಗಿಡದ ಬೇರು. ಇದು ನಿಮ್ಮ ಒಂದು ದೇವರ ಮಂದಿರದಲ್ಲಿ ಬೇಕಿದ್ರೂ ಇದನ್ನು ಇಡಬಹುದು, ಇಟ್ಟುಬಿಟ್ಟು ಪೂಜೆ ಮಾಡಬಹುದು. ನಾವೇನು ಬಯಸ್ತಾ ಇದ್ದೀವೋ ಅದನ್ನು ಅದರ ಹತ್ರ ಬೇಡ್ಕೋಬಹುದು. ಇಲ್ಲ ನಾವು ಮನಿ ಇಡೋ ಜಾಗದಲ್ಲಿ ಅಂದರೆ ಹಣ ಸಂಗ್ರಹಣೆ ಮಾಡಿ ಇಡೋ ಒಂದು ಬೀರುವಾಗಳಲ್ಲಿ, ಬಾಕ್ಸಲ್ಲಿ, ಕೆಲಸ ಮಾಡೋರಾದರೆ ಅವ್ರ ಕ್ಯಾಶ್ ಬಾಕ್ಸಲ್ಲಿ ಇದನ್ನು ಇಟ್ಕೋಬಹುದು. ಇಲ್ಲ ನಿಮ್ಮ ಒಂದು ಬ್ಯಾಗಲ್ಲಿ ಸಮೇತ ಇದನ್ನು ಕ್ಯಾರಿ ಮಾಡಬಹುದು. ಯಾಕಂದರೆ ನಾವು ಆಲ್ರೆಡಿ ಒಂದು ಬಾಕ್ಸ್ಗೆ ಹಾಕಿ ಇಡಬೇಕು ಅಂತ ಹೇಳ್ತಾ ಇದ್ದೀವಿ. ಬೆಳ್ಳಿ ಬಾಕ್ಸ್ಗೆ ಹಾಕಿ ಇಡಬೇಕು, ಸಿಂಧೂರವನ್ನು ತುಂಬಿಸಿ ಅದರಲ್ಲಿ ಮುಳುಗಿರಬೇಕು ಈ ಒಂದು ಹತ ಜೋಡಿ ಅನ್ನೋದು. ಹೀಗೆ ಕೈ ಹಿಂಗೆ ಇಟ್ಟರೆ ಹೆಂಗಿರುತ್ತೆ ಶೇಪ್
ಆ ಥರ ಇರುತ್ತೆ ಈ ಹಠ ಜೋಡಿ ಅನ್ನೋದು. ಸೊ ಹಾಗಾಗಿ ಹಿಂಗೆ ನಮ್ಮ ಫಿಂಗರ್ಸ್ ಎಲ್ಲ ಫೋಲ್ಡ್ ಮಾಡಿ ನಾವು ಹಿಂಗೆ ಇಟ್ಕೊಂಡ್ರೆ ಎರಡು ಕೈಗಳು ಹಿಂಗಿಟ್ರೆ ಈ ರೀತಿ ಇರುತ್ತೆ, ಅದು ಜಾಯಿನ್ ಆಗಿರುತ್ತೆ ಹಠ ಜೋಡಿ ಅನ್ನೋದು. ಅದಕ್ಕೆ ಅದ್ರ ಹೆಸರು ಹಠ ಜೋಡಿ ಅಂತ ಬಂದಿದೆ. ಇದು ಈಸಿಯಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಆದರೆ ಅವ್ರು ಕೇಳ್ತಾರೆ ನೀವು ಏನಕ್ಕೆ ಪರ್ಚೇಸ್ ಮಾಡ್ತಿದ್ದೀರಾ ಅಂತ, ಯಾಕೆಂದರೆ ಸುಮಾರು ಇದು ವಶೀಕರಣಕ್ಕೆ ನೆಗೆಟಿವ್ ಪರ್ಪಸ್ಗೂ ಇದನ್ನ ಯೂಸ್ ಮಾಡ್ತಾರೆ. ಆದರೆ ನಮಗೆ ಇಲ್ಲಿ ಬೇಕಾಗಿರೋದು ಸೋರ್ಸ್ ಅಷ್ಟೇ, ವೆಲ್ತ್ ಕ್ರಿಯೇಷನ್ಗೋಸ್ಕರ ನಾನು ಈ ಟಿಪ್ನ ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾವುದೇ ವಶೀಕರಣದ ಮಂತ್ರ ಇಲ್ಲ ಇದಕ್ಕೆ. ತಂದು ನೀವು ಇದಕ್ಕೆ ಪೂಜೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅನ್ನೋ ಮಂತ್ರ ಒಂದು 108 ಬಾರಿ ಹೇಳ್ಕೋಬಹುದು. ಫಸ್ಟ್ ಆಫ್ ಆಲ್ ಗಣೇಶ ಮಂತ್ರ ಹೇಳ್ಕೊಂಡ್ಬಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಅಂತ ಈ ಮಂತ್ರ ಒಂದು 108 ಬಾರಿ ಹೇಳ್ಕೊಂಡು ನಾವು ಹೆಚ್ಚೆಚ್ಚು ಹಣವನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಇವತ್ತಿವರೆಗೂ ಹೊಂದಿರೋ ಹಣಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಮುಂದೆ ಬರೋ ಹಣಕ್ಕೆ ಸ್ವಾಗತ ಮಾಡ್ತಾ, ಸದಾಕಾಲ ನಮ್ಮ ಜೊತೆ ವೆಲ್ತ್ ಅನ್ನೋದು ಡೆವಲಪ್ ಆಗಬೇಕು ಅಂತ ಇಷ್ಟಪಟ್ಟು ನಿನ್ನ ತಂದಿದ್ದೀನಿ, ನನ್ನ ಡೆವಲಪ್ಗೆ ನೀನು ದಾರಿ ಮಾಡಿಕೊಡು ಅಂತ ಹಠ ಜೋಡಿಗೆ ಬೇಡ್ಕೊಳ್ಳಿ. ಅದು ಹೆಂಗೆ ಕೈ ಹಿಂಗೆ ಜೋಡಿಸ್ಕೊಂಡಿರುತ್ತೆ ಆ ರೀತಿ ನೀವು ಕೈ ಜೋಡಿಸಿ ಅದಕ್ಕೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಒಂದು ಹಣ ಇಡೋ ಜಾಗದಲ್ಲಾಗಿರಬಹುದು ಅಥವಾ ದೇವ್ರ ಮನೆಯಲ್ಲಾಗಿರಬಹುದು ಇದನ್ನು ನೀವು ಇಟ್ಕೊಂಡು ಪೂಜೆ ಮಾಡಬಹುದು ಧಾರಾಳವಾಗಿ. ಅವಾಗವಾಗ ತೆಗಿಯೋಷ್ಟಿಲ್ಲ, 6 ಮಂತ್ಗೊಮ್ಮೆ ಬೇಕಿದ್ದರೂ ಸಿಂಧೂರವನ್ನು ರಿಪ್ಲೇಸ್ ಮಾಡ್ಕೋಬಹುದು. ಬೆಳ್ಳಿ ಬಾಕ್ಸಲ್ಲಿ ಹಾಕಿರೋದ್ರಿಂದ ಅದೇನು ಕೆಡುವಂಥದ್ದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಸಿಂಧೂರ ಬೆಳ್ಳಿ ಬಾಕ್ಸ್ ಅಂತ ಹೇಳ್ತಿದ್ದೀವಿ. ಅದಕ್ಕೂ ಲೈಫ್ ಬರಬೇಕು ಆ ಬೇರು, ಅದಕ್ಕೋಸ್ಕರ ಒಂದು ತೆಳ್ಳಿ ಮಟ್ಟಿಗೆ ಮಾಡ್ಕೊಳ್ಳಿ. ಇದನ್ನು ಸ್ಟೋರ್ ಮಾಡೋದಕ್ಕೆ ಬೇಕಾಗಿರೋದು ಆರ್ಡರ್ ಕೊಟ್ಟು ಬೇಕಿದ್ರು ನೀವು ಮಾಡಿಸ್ಕೋಬಹುದು ತೆಳ್ಳಿಗೆ ಒಂದು ಬಾಕ್ಸಸ್ನ. ಇಲ್ಲ ಆಲ್ರೆಡಿ ನಮ್ಮಲ್ಲಿ ಇದೆ ಅಂದರೆ ಅದರಲ್ಲೇ ಇಟ್ಕೋಬಹುದು. ಈ ಹಠ ಜೋಡಿ ಅನ್ನೋದು ಮಾತ್ರ ಬೆಳ್ಳಿ ಬಾಕ್ಸಲ್ಲೇ ಇಟ್ಕೋಬೇಕು, ನೆನ್ಪಿಟ್ಕೊಳ್ಳಿ. ತಂದು ಹಾಗೆ ಇಟ್ಬಿಟ್ಟು ಮತ್ತೆ ಉಲ್ಟಾ ಹೊಡೆಯೋ ಚಾನ್ಸಸ್ಸು ಇರುತ್ತೆ. ಅಂದರೆ ಪ್ಲಾಸ್ಟಿಕ್ದ್ರಲ್ಲೆಲ್ಲ ಹಾಕಿಟ್ಬಿಟ್ರೆ, ನೆಗ್ಲೆಕ್ಟ್ ಮಾಡಿ ಕೆಳಗಡೆ ಎಲ್ಲ ಇಟ್ಟುಬಿಟ್ರೆ ಉಲ್ಟಾ ಹೊಡೆಯುತ್ತೆ. ಅಂದರೆ ನಮಗೆ ಪಾಸಿಟಿವ್ ಎನರ್ಜಿ ಕಡೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಯೂಸ್ ಮಾಡ್ತೀವಿ ಅಂತ ಇಷ್ಟ ಇರೋರು ಇದನ್ನು ಬೆಳ್ಳಿ ಬಾಕ್ಸಲ್ಲೇ ಆದಷ್ಟು ಸ್ಟೋರ್ ಮಾಡಿ. ಇಲ್ಲ ಅಂದರೆ ಅದಕ್ಕೆ ಒಂದು ಬ್ಯಾಗ್ ಟೈಪ್ ಹಾಕಿಬಿಟ್ಟು ದೇವ್ರ ಮನೇಲಿ ಇಡಬಹುದು, ಕೆಳಗಡೆ ಅಂತೂ ಇಡೋಂಗಿಲ್ಲ. ನಾವು ಹೇಳ್ತಾ ಇರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ, ಯಾವುದೋ ಅಷ್ಟೇ ಕೆಳಗಡೆ ಇಟ್ಟರೆ ಅದರ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ. ನಾವು ಪೂಜೆಗೆ, ಅಟ್ರ್ಯಾಕ್ಷನ್ಗೆ, ವೆಲ್ತ್ ಕ್ರಿಯೇಷನ್ಗೆ ಯೂಸ್ ಮಾಡೋ ಪ್ರತಿಯೊಂದು ಥಿಂಗ್ಸು ಅಷ್ಟೇ ಅದಕ್ಕೆ ಆದ ಶಕ್ತಿ ಇರುತ್ತೆ. ಅದನ್ನು ಕೆಳಗಡೆ ಇಟ್ಟರೆ ಏನಾಗುತ್ತಂದರೆ ಭೂಮಿಗೆ ಆ ಶಕ್ತಿನ ಹೀರ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಪಾಸಿಟಿವ್ ಎನರ್ಜಿ ಆಗಿದ್ರೂ ಸಹ ಅದು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾವುದೇ ಒಂದು ನಾವು ಪ್ರೇಯರ್ ಮಾಡಿ ಪೂಜೆ ಮಾಡ್ತಾ ಇರೋ ಒಂದು ವಸ್ತು ಆಗಿರಬಹುದು, ಒಂದು ಪದಾರ್ಥವನ್ನು ಮೇಲ್ಗಡೆ ಆದಷ್ಟು ಒಂದು ಟೇಬಲ್ ಮೇಲೆ ಅಥವಾ ಒಂದು ಚಿಕ್ಕ ಏನಾರೇ ಒಂದು ಬಾಕ್ಸ್ ಮೇಲೆ ಅದನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ. ಇದನ್ನಂತೂ ದೇವ್ರ ಮನೆಯಲ್ಲಿ ಇಡಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಡಬಹುದು, ಎಲ್ಲದರ ನೀವು ಕ್ಯಾರಿನೂ ಮಾಡಬಹುದು. ಆದರೆ ಬಾಕ್ಸಲ್ಲಿ ಹಾಕಿಡಬೇಕು, ಆದಷ್ಟು ಇಲ್ಲಿ ಬೆಳ್ಳಿ ಬಾಕ್ಸಲ್ಲಿ ಹಾಕಿಡಬೇಕು. ಇಲ್ಲ ನಾವು ಅದೇ ರೀತಿ ಇಡ್ತೀವಿ ಅಂದರೆ ಅಂದರೆ ಸ್ವಲ್ಪ ಕಾಲವರೆಗೂ ನೀವು ಒಂದು ಬ್ಯಾಗಲ್ಲಿ ಹಾಕಿ ನೀವು ದೇವ್ರ ಮನೆಯಲ್ಲಿ ಮಾತ್ರ ಇಡಬಹುದು, ನೀವು ಕ್ಯಾರಿ ಮಾಡೋಂಗಿಲ್ಲ. ಆವಾಗ ಹಾಗೆ ಇಡೋಂಗಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಇಂಥದ್ರಲ್ಲಂತೂ ಇಡಕ್ಕೆ ಹೋಗಬಾರ್ದು. ನೀವು ಒಳ್ಳೆ ರಿಸಲ್ಟ್ ನಮ್ಗೆ ಸಿಕ್ಕಲೇಬೇಕು ಅಂದರೆ ಒಂದು ಬೆಳ್ಳಿ ಬಾಕ್ಸ್ ಮಾಡಿಸ್ಕೊಳ್ಳಿ. ಸುಮಾರು ಮಟ್ಟಿಗೆ ಮೆಲೀಸಾಗಿರೋದು ಮಾಡಿಕೊಡ್ತಾರೆ, ತುಂಬ ಗೇಜ್ ಇರೋದು ಇಲ್ದಿರ ಮೆಲೀಸಾಗಿರೋ ಒಂದು ಬಾಕ್ಸನ್ನು ಪ್ರಿಪೇರ್ ಮಾಡಿಸ್ಕೊಂಡು ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಹೇಳ್ತಿದ್ದೀನಲ್ಲ, ಪ್ಲಾಸ್ಟಿಕಲ್ಲಂತೂ ಇಡಕ್ಕೆ ಹೋಗಬೇಡ್ರಿ, ರಿಟರ್ನ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅಂದರೆ ನಮಗೆ ಉಲ್ಟಾ ಹೊಡೆಯುತ್ತೆ, ಪಾಸಿಟಿವ್ ಆಗೋ ಕಡೆ ನೆಗೆಟಿವ್ ಆಗಿಬಿಡುತ್ತೆ. ಆಮೇಲೆ ಹುಷಾರಾಗಿ ಎಚ್ಚರ ವಹಿಸಬೇಕು. ಈ ಒಂದು ಹಠ ಜೋಡಿ ನಾವು ಯೂಸ್ ಮಾಡ್ತಾ ಇರೋ ಪರ್ಪಸ್ಗೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ, ಇದು ವೆಲ್ತ್ ಕ್ರಿಯೇಷನ್ಗೋಸ್ಕರ ಮಾತ್ರನೇ, ಮನಿ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಗೋಸ್ಕರ ಮಾತ್ರನೇ ಈ ಟಿಪ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಮಾಟ ಮಂತ್ರ ವಶೀಕರಣಕ್ಕೆ ಇದನ್ನು ಬಳಸಿ ಅಂತ ನಾನಿಲ್ಲಿ ಹೇಳ್ತಿಲ್ಲ. ಕ್ಲಿಯರ್ ಆಗಿರಲಿ ಮಾಹಿತಿ. 4 ಜನಕ್ಕೆ ಶೇರ್ ಮಾಡಿದ್ರೂ ಒಳ್ಳೆ ಪರ್ಪಸ್ಗೆ ಇದು ಯೂಸ್ ಆಗೋದು ನಾನು ಇಲ್ಲಿ ನಿಮ್ಮ ಮುಂದೆ ತರ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.